ರಾಜ್ಯದಲ್ಲಿ ಚಳಿಗಾಲದ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ? ಜನವರಿ 28ರಿಂದ ಫೆಬ್ರವರಿ 3ನೇ ತಾರೀಕಿನವರೆಗೆ ಹವಾಮಾನದ ವರದಿಯನ್ನು ತಿಳಿಸಲಿಕ್ಕೆ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರಿದ್ದಾರೆ. ಅವ್ರನ್ನೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ನಿನ್ನೆ ಮೊನ್ನೆ ಒಂದಷ್ಟು ಏನೋ ಮೋಡ ಕವಿದ ವಾತಾವರಣ ಇತ್ತು, ಬಿಸಿಲು ಬಿದ್ದಿರಲಿಲ್ಲ. ಈಗ ಜನವರಿ 28ರಿಂದ ಫೆಬ್ರವರಿ 3ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನ ಯಾವ ರೀತಿಯಾಗಿದೆ, ಯಾವ ಜಿಲ್ಲೆಯಲ್ಲಿ ಉಷ್ಣಾಂಶ ಆಗಿರ್ಬೋದು ಅಥವಾ ಚಳಿಯ ಪ್ರಮಾಣ ಆಗಿರ್ಬೋದು, ಈ ಎಲ್ಲದರ ಬಗ್ಗೆ ಮಾಹಿತಿ ಹೇಳೋದಾದ್ರೆ? ನಿನ್ನೆ ಮತ್ತು ಮೊನ್ನೆ ಪೂರ್ವದ ಅಲೆಗಳ ಪ್ರಭಾವದಿಂದಾಗಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಇತ್ತು. ಕೆಲವು ಕಡೆ ಮಳೆ ಕೂಡ ಬಂತು. ಆದರೆ ಇವತ್ತು ಪೂರ್ವದ ಅಲೆಗಳು ಪಾಸಾಗಿರುವುದರಿಂದ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ದಿನಗಳವರೆಗೆ ಜನವರಿ 28ರಿಂದ ಫೆಬ್ರವರಿ 3ರವರೆಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಐತಿ. ಮತ್ತು ಆಕಾಶವು ಶುಭ್ರವಾಗಿರುವುದರ ಹಿನ್ನೆಲೆಯಲ್ಲಿ ಹಗಲಿನ ವೇಳೆಯಲ್ಲಿ ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆಗಳನ್ನು ಅದಾವು. ಕರ್ನಾಟಕದ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಹಗಲಿನ ವೇಳೆಯಲ್ಲಿ 28ರಿಂದ 30 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಸಾಧ್ಯತೆಗಳದಾವು. ಮತ್ತು ಕರ್ನಾಟಕದ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 14ರಿಂದ 16 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 21ರಿಂದ 23 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಸಾಧ್ಯತೆಗಳದಾವು. ಹಗಲಿನ ವೇಳೆಯಲ್ಲಿ ಉಷ್ಣಾಂಶ ಬಿಸಿಲು ಇರುವುದರಿಂದ ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆ ಇದೆ. ಮತ್ತು ರಾತ್ರಿ ವೇಳೆಯಲ್ಲಿ ಆಕಾಶವು ಶುಭ್ರವಾಗಿರುವುದರಿಂದ ಇನ್ನೂ ಸ್ವಲ್ಪ ತಂಪಾದ ವಾತಾವರಣ ಸ್ವಲ್ಪ ಇರಬಹುದು. ಆದರೆ ಕಳೆದ ಒಂದು ವಾರಕ್ಕೆ ಹೋಲಿಸಿದರೆ ಉಷ್ಣತೆ ರಾತ್ರಿ ಮತ್ತು ಹಗಲಿನ ವೇಳೆಯಲ್ಲಿ ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆಗಳದಾವು. ಮತ್ತು ರಾತ್ರಿ ವೇಳೆಯಲ್ಲಿ ಸ್ವಲ್ಪ ತಂಪಾಗಿರ್ತೈತಿ ಮತ್ತು ಬೆಳಗಿನ ಜಾವದಲ್ಲಿ ಕೂಡ ತಂಪಾಗಿರ್ಬೋದು. ಇನ್ನು ಜನವರಿ 26ರಂದು ಬೆಂಗಳೂರಿನಲ್ಲಿ ಏನೋ ಒಂದಷ್ಟು ತುಂತುರು ಮಳೆ ಆಯಿತು, ಜಿಟಿ ಮಳೆ ಆಯಿತು. ಮುಂದಿನ ದಿನಗಳೇನಾದರೂ ಮಳೆಯನ್ನು ನಿರೀಕ್ಷೆ ಮಾಡ್ಬೋದಾ? ಮಳೆ ಬರುವಂತಹ ಚಾನ್ಸಸ್ ಇದೆಯಾ? ಇನ್ನು ಒಂದು ವೇಳೆ ಏನಾದರೂ ಜಿಟಿ ಮಳೆ ಬರುವಂಥದ್ದಿದ್ರೆ, ತುಂತುರು ಮಳೆ ಬರೋದಿದ್ರೆ ಎಲ್ಲೆಲ್ಲಿ ಮಳೆ ಬರಬಹುದು ಅನ್ನುವಂಥದ್ದು? ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ಒಂದು ವಾರದವರೆಗೆ ಯಾವುದೇ ವೆದರ್ ಸಿಸ್ಟಮ್ಸ್ ಇರುವುದಿಲ್ಲ. ಬಂಗಾಳ ಉಪಸಾಗರದಾಗಲಿ, ಇನ್ಲ್ಯಾಂಡ್ನಲ್ಲಿ ಆಗಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಇದರಿಂದ ಮಳೆ ಬರೋ ಸಾಧ್ಯತೆಗಳು ಪೂರಾ ಕಡಿಮೆ. ಮತ್ತು ಮುಂದಿನ ಒಂದು ವಾರದವರೆಗೆ ಪೂರಾ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳು ಅದಾವೆ. ಇನ್ನು ಕಡಲ ಅಂಚಿನದಲ್ಲಿರುವ ಪ್ರದೇಶದ ಜನರಿಗೆ, ಆಮೇಲೆ ಮೀನುಗಾರರಿಗೆ, ಇವರಿಗೆಲ್ಲ ನೀವು ಏನು ಮಾಹಿತಿಯನ್ನು ಹೇಳಲಿಕ್ಕೆ ಬಯಸ್ತೀರಾ ಸರ್ ಹವಾಮಾನದ ಬಗ್ಗೆ? ಈಗೇನು ಅರಬ್ಬಿ ಸಮುದ್ರ ಇರ್ಬೋದು, ಹಿಂದೂ ಮಹಾಸಾಗರ ಇರ್ಬೋದು ಮತ್ತು ಬಂಗಾಳ ಉಪಸಾಗರದಲ್ಲಿ ಈಗೇನು ಅಂಥದ್ದೇನು ಯಾವುದೇ ವಾಯುಭಾರ ಕುಸಿತ ಆಗಲಿ, ಲೋ ಪ್ರೆಷರು, ಸೈಕ್ಲೋನು ಇರದೇ ಕಾರಣದಿಂದಾಗಿ ಅವರು ತಮ್ಮ ಮೀನುಗಾರಿಕೆಯ ಕೆಲಸವನ್ನು ಮಾಡ್ಕೋಬೋದು. ಯಾವುದೇ ಈಗ ತೊಂದರೆ ಏನಿಲ್ಲ. ಓಕೆ, ಚಳಿಗಾಲದ ಎಫೆಕ್ಟ್ ಯಾವ ರೀತಿಗಿರುತ್ತೆ ಅಂದರೆ ವಾಹನ ಸವಾರರಿಗೆ, ರೈಲು ಸಂಚಾರ, ವಿಮಾನ ಹಾರಾಟಕ್ಕೆ ಏನಾದರೂ ಮುಂದಿನ ದಿನಗಳಲ್ಲಿ ತೊಂದರೆಗಳಿದೆಯಾ, ಅಡ್ಡಿಗಳಾಗತ್ತಾ ಅಥವಾ ಹೇಗಿರುತ್ತೆ ಅಂತ? ಮುಂದಿನ ಒಂದು ವಾರದವರೆಗೆ ಕೆಲವು ಕಡೆ ಮಂಜು ಬೀಳ್ಬೋದು. ಆದರೆ ಈಗ ನಾವು ಡಿಸೆಂಬರ್ ಜನವರಿ 1, 2ನೇ ವಾರಕ್ಕೆ ಹೋಲಿಸಿದ್ರೆ ಸ್ವಲ್ಪ ಮಂಜು ಕಡಿಮೆ ಆಗೋ ಸಾಧ್ಯತೆಗಳು ಕೂಡ ಅದಾವೆ. ಓಕೆ, ಈ ಒಂದು ಚಳಿಗಾಲದ ಹವಾಮಾನದ ವರದಿ ರೈತರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ರೈತರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಾ? ಮುನ್ನೆಚ್ಚರಿಕೆಯಾಗಿ ಇರ್ಬೋದು ಅಥವಾ ಅವರು ಬೆಳೆಯುವಂತಹ ಬೆಳೆಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತಾ ಅಥವಾ ಇಲ್ವಾ, ಅದ್ರ ಬಗ್ಗೆ ಹೇಳೋದಾದರೆ? ಮುಂದಿನ ಒಂದು ವಾರದವರೆಗೆ ಯಾವುದೇ ಮಳೆ ಬರೋ ಸಾಧ್ಯತೆ ಇರದೇ ಕಾರಣದಿಂದಾಗಿ ತಾವು ತಮ್ಮ ಬೆಳೆಗಳಿಗೆ ನೀರು ಹಾಯಿಸುವ ಅವಶ್ಯಕತೆ ಇದ್ದರೆ ನೀರು ಹಾಯಿಸಬಹುದು. ಔಷಧ ಸಿಂಪಡಣೆಯನ್ನು ಮಾಡ್ಬೋದು. ರಾಶಿ ಮಾಡೋದಾಗಲಿ, ಕಟಾವು ಮಾಡೋದಾಗಲಿ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡ್ಕೋಬಹುದು. ಧನ್ಯವಾದಗಳು. ಇದಿಷ್ಟು CS ಪಾಟೀಲ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.